ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕ್ಷಣಕ್ಕೊಂದು ವಿಚಾರಗಳು ಹೊರಕ್ಕೆ ಬರ್ತಾ ಹೋಗ್ತಾ ಇದೆ. ಇದೀಗ ರೇಣುಕಾಸ್ವಾಮಿ ಪದೇ ಪದೇ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ತಿದ್ದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಗದೊಂದು ಡೀಟೇಲ್ಸ್. ಪದೇ ಪದೇ ಹೊಸ ಫೇಸ್ಬುಕ್ ಐಡಿಯನ್ನ ಆತ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದ. ಆ ಫೇಸ್ಬುಕ್ ಖಾತೆಗೆ ಒಬ್ಬರು ಫ್ರೆಂಡ್ ಇರ್ತಾ ಇದ್ದಿದ್ದು. ರೇಣುಕಾಸ್ವಾಮಿ ಹೊಸ ಫೇಸ್ಬುಕ್ ಐಡಿ ಕೂಡ ಈಗ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಅಂತ ಕೊನೆಗೆ ಕ್ರಿಯೇಟ್ ಮಾಡ್ಕೊಂಡಂತಹ ಫೇಸ್ಬುಕ್ ಐಡಿ ಅದಾಗಿದೆ. ರೇಣುಕಾಸ್ವಾಮಿ ಅನ್ನುವಂತಹ ಹೆಸರಿನಲ್ಲಿ ಕೊನೆಯದಾಗಿ ಆತ ಕ್ರಿಯೇಟ್ ಮಾಡ್ಕೊಂಡಿದ್ದಂತಹ ಫೇಸ್ಬುಕ್ನ ಐಡಿ. ಯಾಕೆ ಪದೇ ಪದೇ ಆತ ಚೇಂಜ್ ಮಾಡ್ತಾ ಇದ್ದ ಅಂದ್ರೆ, ಆ ರೀತಿಯ ಕಮೆಂಟ್ಗಳನ್ನ ಮಾಡೋದು ಅಥವಾ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಿದ್ದು ಅದೆಲ್ಲವೂ ಕೂಡ ಒಂದೇ ಹೆಸರಿನಲ್ಲಿ ಇರ್ತಾ ಇರಲಿಲ್ಲ, ಅಥವಾ ಅವನ ಹೆಸರಿನಲ್ಲೇ ಇರ್ತಾ ಇರಲಿಲ್ಲ. ಹೆಣ್ಮಕ್ಳ ಹೆಸರಲ್ಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಮೆಸೇಜ್ ಮಾಡೋದು, ಈ ರೀತಿಯ ಆರೋಪಗಳು ಸದ್ಯ ರೇಣುಕಾಸ್ವಾಮಿ ಮೇಲಿದೆ. ಆತನ ಕೊನೆಯ ಒಂದು ಫೇಸ್ಬುಕ್ ಐಡಿ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಅದು ರೇಣುಕಾಸ್ವಾಮಿ ಅಂತ ಅಕೌಂಟ್ ಕ್ರಿಯೇಟ್ ಆಗಿರೋದು. ಅದರಲ್ಲಿ ಒಬ್ಬರು ಫ್ರೆಂಡ್ ಮಾತ್ರ ಇರೋದು, ಇನ್ನುಳಿದಂತೆ ಯಾರು ಕೂಡ ಇಲ್ಲ. ಅಂದ್ರೆ ಇದು ಕೊನೆ ಗಳಿಗೆಯಲ್ಲಿ ಆತ ಮತ್ತೆ ಚೇಂಜ್ ಮಾಡಿಕೊಂಡಿರುವಂತಹ ಅಕೌಂಟ್ ಐಡಿ ಆಗಿದೆ.